ನಮಸ್ಕಾರಗಳು. ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂತೆ ಮಾಡ್ತಿದ್ದಾರೆ ಗೊತ್ತಾ ಶಾನ್ವಿ? ಹೌದಾ, ಯಾವಾಗ ಆಶಿತಾ? ಇದೇ ಬುಧವಾರ ಅಂದ್ರೆ 18ನೇ ತಾರೀಕು ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂತೆ ಇದೆ. ಹೌದಾ, ಮಕ್ಕಳ ಸಂತೆಗೆ ನಾವೇನಿಡೋಣ? ನಾನೊಂದು ಐಡಿಯಾ ಮಾಡಿದ್ದೀನಿ. ನಾನು ಹೆಸರು ಕಾಳು ಜ್ಯೂಸ್ ಇಡ್ತೀನಿ. ಅದು ಆರೋಗ್ಯ ತುಂಬ ಒಳ್ಳೇದಲ್ವಾ ಸಿಂಹ? ಅದ್ರ ಜೊತೆಗೆ ಹೋಮ್ ಮೇಡು ರಾಗಿ ಹಾಲು, ಬೆಣ್ಣೆ ಬಿಸ್ಕೆಟ್ಟು, ಶಂಕರಪೊಳೆ ಎಲ್ಲ ಮಾಡಿದ್ರೆ ಹೆಂಗಿರುತ್ತದಿತಿ? ಚೆನ್ನಾಗಿರತ್ತಲ್ವಾ? ನಾವು ಅದನ್ನೇ ಇಡೋಣ. ಸಾನ್ವಿ, ನಾನು ಮನೆಯಲ್ಲೇ ಬೆಳೆದಿರೋ ಕೊಬ್ಬು, ತೆಂಗಿನಕಾಯಿ, ಹಲಸಿನ ಬುಜ್ಜನ ಇಡ್ತಿದ್ದೀನಿ. ಇದಿಟ್ರೆ ಚೆನ್ನಾಗಿರುತ್ತಲ್ವಾ? ನೀನೇನು ಇಡ್ತಿದೀಯಾ? ನಮ್ದು ಹೆಂಗೋ ದೊಡ್ಡ ಬೇಕ್ರಿ. ನಮ್ಮ ಅಮ್ಮ ಹೆಂಗೋ ಚೆನ್ನಾಗಿ ಪಾನಿಪುರಿ ಮಾಡ್ತಾರೆ, ಅದಕ್ಕೆ ನಾನು ಪಾನಿಪುರಿನೇ ಇಡ್ತೀನಿ. ನಾನು ಮಕ್ಕಳ ಸಂತೆಯಲ್ಲಿ ನಮ್ಮ ಮನೆಯಲ್ಲೇ ಬೆಳೆದಿರೋಂಥ ಹೆಲ್ದಿ ಫ್ರೂಟ್ಸ್, ಬಾಳೆಹಣ್ಣು, ಸಪೋಟೊ ಹಣ್ಣು, ನಲ್ಲಿಕಾಯಿ ಅವುಗಳನ್ನೆಲ್ಲ ಮಾರ್ತೀನಿ. ಎಲ್ಲರೂ ವೆರೈಟಿ ಫುಡ್ ತಿಂದು ಬೋರ್ ಆಗಿರ್ತಾರಲ್ವಾ, ಅದಕ್ಕೆ ನಾನು ಯೋಚನೆ ಮಾಡಿ ಎಲ್ಲರಿಗೂ ಏನಾದ್ರು ಫನ್ನಿಯಾಗಿ ಗೇಮ್ ಆಡಿಸೋಣ ಅಂತಿದ್ದೀನಿ. ಹೌದಲ್ವಾ ಅಖಿಲ್? ಹೌದು ಕಾರ್ತಿಕ್, ಗೇಮ್ ಮಾಡಿ ಎಲ್ಲ ಸುಸ್ತಾಗಿರ್ತಾರಲ್ವಾ, ಅವರಿಗೆ ಎನರ್ಜಿ ಟ್ಯಾಂಕ್ ಕೊಡೋಣ. ಹಾಗೂ ನಮ್ಮಮ್ಮ ಚೆನ್ನಾಗಿ ಮಸಾಲ ಮಂಡಕ್ಕಿ ಮಾಡ್ತಾರೆ, ಅದನ್ನು ತಂದು ಕೊಡ್ತೀನಿ. ಹೇಗಿದೆ ಐಡಿಯಾ ಕಾರ್ತಿಕ್? ಹಾಗೆ ಮಾಡೋಣ. ನಮ್ಮನೇಲೆ ಬೆಳೆದಿರೋಂಥ ಕಾಯಿ, ಹರಿವೆ ಸೊಪ್ಪು, ಬಾಳೆಹಣ್ಣು ಮತ್ತು ಚೂರು ಮೆಣಸು ಇಟ್ಟರೆ ಹೇಗಿರುತ್ತೆ ಅನುಷಾ? ಚೆನ್ನಾಗಿರುತ್ತೆ ಕೃಪಶ್ರೀ. ಸೊ ನಾವು ಅದನ್ನೇ ಮಾರೋಣ. ನನಗೂ ದೊಡ್ಡ ದೊಡ್ಡ ತೆಂಗಿನ ಮರ ಇದ್ದಾವೆ, ಹಾಗಾಗಿ ನಾನು ಎಳ್ನೀರು ತಂದು ಮಾರ್ತೀನಿ. ಅಲ್ಲಿ ಓಡಾಡಿ ಗೇಮ್ ಆಡಿ ವ್ಯಾಪಾರ ಮಾಡಿ ಸುಸ್ತಾಗಿರ್ತಾರಲ್ವಾ, ಅದಕ್ಕೆ ನಾನು ತಂಪಾದ ಕೂಲಾದ ಐಸ್ ಕ್ರೀಮ್ ಮಾರ್ತೀನಿ. ನಮ್ಮ ಶಾಲೆಯ ಮಕ್ಕಳ ಸಂತೆಯಲ್ಲಿ ಸೊಪ್ಪು, ತರಕಾರಿ, ಹಣ್ಣು, ಹಂಪಲುಗಳನ್ನು ರಿಯಾಯಿತಿ ದರದಲ್ಲಿ ಕೊಡ್ತಾ ಇದ್ದೀವಿ. ಬನ್ನಿ, ತಗೊಳ್ಳಿ, ಆರೋಗ್ಯವಾಗಿರಿ. ನಮ್ಮ ಶಾಲೆ GHPS ಕೋಡೂರು. ನಮ್ಮ ಶಾಲೆಯಲ್ಲಿ ಬುಧವಾರ ಮಕ್ಕಳ ಸಂತೆಗೆ ಎಲ್ಲರೂ ಬನ್ನಿ. ಮರೆಯದಿರಿ, ಮರೆತು ಬಾರದೆ ಇರದಿರಿ. ಬಂದು ಸಂಭ್ರಮಿಸದೆ ಖಾಲಿ ಕೈಯಲ್ಲಿ ಮರಳದಿರಿ. ತಾವು ಬನ್ನಿ, ತಮ್ಮವರೆಲ್ಲರನ್ನೂ ಕರೆತನ್ನಿ. ಧನ್ಯವಾದಗಳು.